ನಮಗೆ ದೇವ್ರವರು, ನಿಜವಾಗ್ಲೂ ದೇವ್ರವ್ರು. ನಮ್ಗೆ ಈ ತರ ವ್ಯಕ್ತಿ ನಮ್ಗೆಲ್ಲೂ ಸಿಗಲ್ಲ. ಸ್ವಂತ ಖರ್ಚಿನಿಂದ ಮಾಡ್ತಕ್ಕಂತಹ ಒಂದು ಇಚ್ಛಾಶಕ್ತಿ ಅವರಿಗೆ ಯಾವ ತರ ಬಂತು ಅಂತಂದ್ರೆ, ಅವರು ಈ ಫೀಲ್ಡ್ಗೆ ರಾಜಕೀಯ ಮಾಡ್ಬೇಕಂತ ಬಂದಿಲ್ಲ. ಉಸ್ಕೂರು ಪಂಚಾಯತಿ ಅಧ್ಯಕ್ಷರಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ಈ ಪಂಚಾಯತಿ ವ್ಯಾಪ್ತಿಯ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಜನ ಮೆಚ್ಚೋ ರೀತಿಯಲ್ಲಿ ಮಾಡಿದ್ದಾರೆ. ನನ್ನನ್ನು ಕೂಡ ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರು ಯಾವಾಗ ಬಂದ್ರು ಅಣ್ಣ ನಮ್ಮ ಪಂಚಾಯತಿ ಪೂಜೆ ಮಾಡಿಲ್ಲ, ಗ್ರಾಂಟ್ ಕೊಟ್ಟಿಲ್ಲ ಅನ್ನೋದೇ ಅವ್ರು ಕೇಳುವಂಥದ್ದು. ಮನಸ್ಸು ಮನಸ್ಸನ್ನ ಹೊಲಿಯೋ ಸೂಜಿದಾರ ಬಂದಾರೋ ಸಾಹುಕಾರ. ವೀಕ್ಷಕರೇ, ಉತ್ತಮ ವ್ಯಕ್ತಿಯೊಬ್ಬರನ್ನ ಅಥವಾ ಉತ್ತಮ ಜನಪ್ರತಿನಿಧಿಯೊಬ್ಬರನ್ನ ಸಾರ್ವಜನಿಕರು ಆ ವ್ಯಕ್ತಿ ಕಂಡಾಗಲೆಲ್ಲ ಅವರನ್ನ ಹೊಗಳುವಂತೆ ಮಾಡುತ್ತವೆ ಎಂದರೆ ಅವರು ಮಾಡಿದ ಕೆಲಸ ಕಾರ್ಯಗಳೇ ಸಾಕ್ಷಿ ಅಂತಲೇ ಹೇಳ್ಬೋದು. ಅವರು ಅಧಿಕಾರದಲ್ಲಿರಲಿ ಅಥವಾ ಇಲ್ಲದಿರಲಿ ಅವರು ಮಾಡಿದ ಉತ್ತಮ ಕೆಲಸದಿಂದಲೇ ಗುರುತಿಸುತ್ತಾರೆ. ಹಾಗಾಗಿ ಸೈದಾಮಿಪಾಳ್ಯದ ಬಿ ರಮೇಶ್ ಅವರನ್ನ ಜನಪ್ರತಿನಿಧಿಯಾಗಿ ಕಂಡಂತಹ ಜನ, ಅವರು ಮಾಡಿದ ಕೆಲಸ ಕಾರ್ಯಗಳನ್ನು ತಿಳಿದಂಥ ಜನ, ಜನಸಾಮಾನ್ಯರ ಬಗ್ಗೆ ಅವರಿಗಿದ್ದ ಕಾಳಜಿಯನ್ನು ಮೆಚ್ಚಿದಂಥ ಜನ ಅಧಿಕಾರದ ನಂತರವೂ ಅವರನ್ನು ಅಧ್ಯಕ್ಷರಾಗಿಯೇ ನೋಡ್ತಾರೆ ಅಂದ್ರೆ ಅವರು ಮಾಡಿದ ಉತ್ತಮ ಕೆಲಸ ಕಾರ್ಯಗಳಷ್ಟೇ ಅಲ್ಲದೆ ಸಾರ್ವಜನಿಕರ ಮೇಲಿದ್ದ ಕಾಳಜಿಯೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಇದು ನನ್ನೂರು, ಎಲ್ಲರೂ ನನ್ನೂರು. ಜನಪ್ರತಿನಿಧಿಯೊಬ್ಬರು ಮನಸ್ಸು ಮಾಡಿದ್ರೆ ತಮ್ಮ ಕ್ಷೇತ್ರವನ್ನು ಹೇಗೆಲ್ಲ ಅಭಿವೃದ್ಧಿಪಡಿಸಬಹುದು, ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯಬಹುದು ಅನ್ನೋದಕ್ಕೆ 5 ವರ್ಷದಲ್ಲಿ ಅಂದುಕೊಂಡಿದ್ದನ್ನ ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥದಿಂದ ಉತ್ತಮ ಕಾರ್ಯಗಳನ್ನ ಮಾಡಿ ಸೈ ಅನಿಸ್ಕೊಂಡಂತ ಕೀರ್ತಿ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಬಿ ರಮೇಶ್ ಅವರಿಗೆ ಸಲ್ಲುತ್ತದೆ. ರಮೇಶ್ ಅಣ್ಣವರು ಅಧ್ಯಕ್ಷರಾದ್ಮೇಲೆ ಒಳ್ಳೆ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅವರೊಂದೊಂದು ಕೆಲಸನೂ ಜ್ಞಾಪನಾರ್ಥಕವಾಗಿ ಇರಬೇಕು, ಆ ಥರ ಕೆಲಸ ಮಾಡಿದ್ದಾರೆ. ಹಿಂದೆ ಯಾರು ಮಾಡಿರಲ್ಲ, ಮುಂದೆ ಯಾರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಹೀಗೆ ಮಾಡಿರೋಂತಹ ಕೆಲಸಗಳು ಶಾಶ್ವತ ಕೆಲಸಗಳಂಥದ್ದು ಮಾಡಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ಅಧಿಕಾರ ಇದ್ದಾಗ ನೆನೆಯೋದಲ್ಲ, ಅಧಿಕಾರ ಇಲ್ಲದಿದ್ರೂ ನೆನೆಯೋದಿದೆಯಲ್ಲ, ಅದು ನಿಜವಾದ ಜನಪ್ರತಿನಿಧಿಯ ನಿಸ್ವಾರ್ಥ ಸೇವೆ ಅಂದ್ರೆ ತಪ್ಪಾಗ್ಲಾರ್ದು. ಅಧಿಕಾರ ಇದ್ದಾಗ ಡಾಕ್ಟರ್ ಬಿ ರಮೇಶ್ ಅವರಿಗೆ ಎಷ್ಟು ಅಭಿಮಾನಿಗಳಿದ್ರೋ ಅಧಿಕಾರ ಮುಗಿದ ನಂತರವೂ ಅದಕ್ಕಿಂತ ದುಪ್ಪಟ್ಟು ಅಭಿಮಾನಿಗಳು ಹೆಚ್ಚಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಸರ್, ಈ ಥರ ಅಧ್ಯಕ್ಷರನ್ನ ನಮ್ಮ ಲೈಫಲ್ಲೇ ನೋಡಿರಲಿಲ್ಲ. ನಾನು ಹೊಸಂದ್ರ ಗ್ರಾಮದ ಮಾಜಿ ಮೆಂಬರ್ ನಾಗರಾಜಯ್ಯ ಅಂತ. ನಮ್ಮ ಸರ್ವೀಸಲ್ಲಿ ಈ ಆಧುನಿಕ ರೀತಿಯ ಕಾಮಗಾರಿಗಳು ಹಿಂಗೂ ಮಾಡ್ಬೋದ, ಪಂಚಾಯತಿನ ಒಳ್ಳೆ ಮಿನಿ ವಿಧಾನಸೌಧ ಮಾಡ್ದಂಗೆ ಮಾಡ್ಯವ್ರೆ. ಯಾವ ಕೆಲಸ ಬೇಕು, ಸಾರ್ವಜನಿಕರು ಬಂದರು ಒಳಗಡೆ ಪೋಸ್ಟ್ ಆಫೀಸಿಂದ ಹಿಡಿದು ಜನನ ಮರಣ ಪತ್ರಗಳು ಇರ್ಬೋದು, ರಸ್ತೆ ಇರ್ಬೋದು, ಒಂದು ಕುಡಿಯೋ ನೀರಿಂದ ಇರ್ಬೋದು, ಒಂದು ವಿದ್ಯುತ್ ದೀಪ ರಾತ್ರಿ ಹೊತ್ತು ಹೋಗ್ಬಿಟ್ರೆ ಒಳ್ಳೆ ಎಲ್ಲೋ ನಾವು ಒಂದು ಚಂದ್ರಲೋಕದಲ್ಲಿ ಇದ್ದೀವಿ ಅನ್ನಂಗೆ ರೀತಿ ಕಾಣ್ತದೆ. ಮುಖ್ಯವಾಗಿ ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಮನಸ್ಸಿದ್ರೆ ಅಂಥವರ ಬೆನ್ನಿಗೆ ಯಾರು ಬೇಕಾದರೂ ನಿಲ್ತಾರೆ ಅನ್ನೋದಕ್ಕೆ ಯಲಹಂಕ ಶಾಸಕ SR ವಿಶ್ವನಾಥ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ ಉತ್ತಮ ಸಾಕ್ಷಿಯಾಗಿದ್ದಾರೆ. ಅಧ್ಯಕ್ಷರಾಗಿ ಬಿ ರಮೇಶ್ ಅವರು 5 ವರ್ಷದ ಅವಧಿಯಲ್ಲಿ ಮಾಡಿದ ಕೆಲಸ ಕಾರ್ಯಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವಾಸಿಗಳಿಗಷ್ಟೇ ಅಲ್ಲದೆ ಇನ್ನಿತರ ಪ್ರದೇಶದ ಸಾರ್ವಜನಿಕರ ಗಮನ ಸೆಳೆಯುವ ಮೂಲಕ ಇಂತಹ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದ್ದಿದ್ರೆ ನಮ್ಮ ಗ್ರಾಮ ಇನ್ನಷ್ಟು ಅಭಿವೃದ್ಧಿ ಆಗ್ತಾ ಇತ್ತು ಎಂಬ ಭಾವನೆ ವ್ಯಕ್ತಪಡಿಸಿದ್ದಾರೆ. ಅನುಮೋದನೆ ಆಗಲಿ 15 ಜನಕ್ಕೆ ಅನುಮೋದನೆ ಕೊಡ್ತಾರೆ ಸರ್. ಇದು 15 ವರ್ಷ ಆಗ ಸರ್, ಇದುವರೆಗೂ ಯಾರೇ ಆಗಲಿ ಅನುಮೋದನೆ ಕೊಡಿಸಿಲ್ಲ. ಈ ಅಧ್ಯಕ್ಷರು ಬಂದ ಮೇಲೆ ನಮ್ಗೆ ಅನುಮೋದನೆ ಸಿಕ್ಕಿರೋದು. ಪ್ರತಿಯೊಂದು ಸೌಲಭ್ಯನೂ ಪಂಚಾಯತಿ ಕಟ್ಟಬೇಕು ಅಂತಂದರೆ 30 ಲಕ್ಷ ಜೋಬಿಂದ ಕೊಟ್ಟಿದ್ದಾರೆ. ಅವರು ಯಾರು ಕೊಟ್ಟಿದ್ದಾರೆ? ಓಡಾಡ್ಲಿಕ್ಕೆ ಗಾಡಿ ಬೇಕು ಅಂತ ಒಂದು ಎಲೆಕ್ಟ್ರಿಕ್ ಗಾಡಿ ಕೊಡಿಸಿದ್ದಾರೆ. ಪ್ರತಿಯೊಂದಕ್ಕಾಗಲಿ ಸರ್ ಅನುಕೂಲ. ಇಂಥ ಅಧ್ಯಕ್ಷರು ಸಿಗ್ಬೇಕು ಸರ್. ಮುಂದೆ ಕೂಡ ಇಂಥ ಅಧ್ಯಕ್ಷರು ಬಂದರೆ ನಾವು ಇನ್ನೂ ಉತ್ತಮವಾಗಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಈ ಪರಿ ಸಾರ್ವಜನಿಕರ ಗಮನ ಸೆಳೆದಿದ್ದಾರೆ ಅಂದ್ರೆ ಅವರು ಮಾಡಿರುವ ಕಾರ್ಯಗಳು ಹೇಗಿರಬೇಡ ಹೇಳಿ. ಹಾಗಾದ್ರೆ ಬಿ ರಮೇಶ್ ಅವರು 5 ವರ್ಷದ ಅವಧಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂಬುದನ್ನು ನಾವು ನಿಮಗೆ ತೋರಿಸ್ತೀವಿ ನೋಡಿ. ಇವರು ಸದಸ್ಯರಾಗುವ ಕಲ್ಪನೆಯೇ ಇಲ್ಲದಿರುವಂತಹ ಸಂದರ್ಭದಲ್ಲಿ
ಬಲಗೈನಲ್ಲಿ ಸಹಾಯ ಮಾಡಿದ್ದನ್ನು ಎಡಗೈಗೆ ಗೊತ್ತಾಗದಂತೆ ಉತ್ತಮ ಕಾರ್ಯ ನಿರ್ವಹಿಸುತ್ತಿದ್ದಂತಹ ರಮೇಶ್ ಅವರು ಅದೆಷ್ಟೋ ಬಡ ಕುಟುಂಬಗಳ ಅಸಹಾಯಕರ ಪಾಲಿನ ಆಶಾಕಿರಣರಾಗಿದ್ದಾರೆ ಎಂಬುದನ್ನು ಸಹಾಯ ಪಡೆದಂಥವರು ಯಾರೂ ಮರೆತಿಲ್ಲ. ಇವರು ಉಸ್ಕೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗುವುದಕ್ಕಿಂತ ಮೊದಲು ಕೊರೋನಾ ಎಂಬ ಸಾಂಕ್ರಾಮಿಕ ರೋಗ ಯಾವ ರೀತಿ ಇಡೀ ಮನುಕುಲವನ್ನೇ ಹೈರಾಣ ಮಾಡಿತ್ತು ಎಂಬುದನ್ನು ಯಾರೂ ಮರೆಯುವಂತಿಲ್ಲ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಬೆನ್ನಿಗೆ ನಿಂತು ಇಡೀ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ತಿಂಗಳಿಗಾಗುವಷ್ಟು ದಿನಸಿ ಸಾಮಗ್ರಿಗಳನ್ನು ವಿತರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಈಗಿನ ದಿನಮಾನಸದಲ್ಲಿ ಒಂದು ಕುಟುಂಬದ ನಿರ್ವಹಣೆ ಮಾಡೋದೇ ಕಷ್ಟ ಆಗಿರಬೇಕಾದ್ರೆ ಇವರು ಇಡೀ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ದಿನಸಿ ಕಿಟ್ಗಳ ವಿತರಣೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಮೆಚ್ಚುವಂತಹದ್ದು ಎಂಬ ಅಭಿಪ್ರಾಯವನ್ನು ಸಾರ್ವಜನಿಕರು ಹೊರಹಾಕಿದ್ದಾರೆ. ಯಾರೇ ಬಂದರು ಎದುರ್ಯಾರೇ ನಿಂತರು ಸದಸ್ಯರಾಗಿದ್ದ ಸಂದರ್ಭದಲ್ಲೇ ಕಾಳಜಿ ವಹಿಸಿ ತನ್ನ ವ್ಯಾಪ್ತಿಯ ಗ್ರಾಮಗಳಿಗೆ ರಸ್ತೆ ಕಾಮಗಾರಿ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ ಹೀಗೆ ಹಲವಾರು ವ್ಯವಸ್ಥೆಗಳನ್ನು ಸಾರ್ವಜನಿಕರಿಗೆ ಕಲ್ಪಿಸಿಕೊಡ್ತಾರೆ. ನಂತರ ಉಪಾಧ್ಯಕ್ಷರಾಗಿ ತದನಂತರ ಅಧ್ಯಕ್ಷರಾಗಿಯೂ ಆಯ್ಕೆಯಾದ ರಮೇಶ್ ಅವರು ಪಂಚಾಯಿತಿ ವ್ಯಾಪ್ತಿಯ ಇಡೀ ಚಿತ್ರಣವನ್ನೇ ಬದಲಿಸಿ ಬಿಡ್ತಾರೆ. ಈ ಹಿಂದೆ ಸದಸ್ಯರಾಗುವ ಮೊದಲು ರಮೇಶ್ ಅವರನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಇವರಿಂದ ಸಾಧ್ಯನಾ? ಹೇಳಿ ಕೇಳಿ ಇವರೊಬ್ಬ ಉದ್ಯಮಿ ಎಂಬುದಾಗಿ ತಿಳಿದಿದ್ದ ಜನ ಇವರ ಉತ್ತಮ ಕಾರ್ಯಗಳನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಕೆಲಸ ಮಾಡೋ ಜಾಗದಲ್ಲಿ ಏನೇ ತೊಂದರೆ ಆದರೂ ಇಮಿಡಿಯೇಟ್ಲಿ ಅವ್ರಿಗೆ ಹಾಸ್ಪಿಟಲ್ದು ಇರ್ಬೋದು ಮತ್ತು ಅವ್ರಿಗೇನು ಸಲಕರಣೆ ಬೇಕೋ ಎಲ್ಲ ಕೊಟ್ಟಿದ್ದಾರೆ. 2 ಲಕ್ಷ ರೂಪಾಯಿದು ಸ್ಟಾರ್ ಇನ್ಶೂರೆನ್ಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಅವರ ಎಲ್ಲ ಸಿಬ್ಬಂದಿಯವ್ರಿಗೆ. ಪ್ರತಿಯೊಬ್ಬರಿಗೂ ಕಾಯಂ ಮಾಡಿಸ್ಕೊಟ್ಟಿದ್ದಾರೆ, ಯಾರೂ ಮಾಡಿಸ್ಕೊಟ್ಟಿಲ್ಲ. ಇವರು ರಮೇಶ್ ಅಣ್ಣವ್ರ ಅಧ್ಯಕ್ಷ ಆದಮೇಲೆ ನಮಗೆ ಕಾಯಂ ಲೆಟ್ರ್ ಕೊಡ್ಸಿದ್ದಾರೆ ಸರ್. ಅವ್ರು ನಮ್ಮ ಮನೇಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೇಕು ಸರ್, ಆ ಥರ ನೆನೆಸ್ಕೊಂತೀವಿ ಸರ್. ಇವತ್ತು ನಮಗೆ ದೇವರು ಒಂದೇ, ಅವರು ಒಂದೇ. 16 ವರ್ಷಗಳಿಂದ ಸರಿಯಾದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಆಶ್ಚರ್ಯವೆಂಬಂತೆ ಒಬ್ಬ ಸಾಮಾನ್ಯ ಜನಪ್ರತಿನಿಧಿ ಮನಸ್ಸು ಮಾಡಿದ್ರೆ ಈ ಪರಿ ಅಭಿವೃದ್ಧಿ ಪಡಿಸಬಹುದಾ ಎನ್ನುವಷ್ಟರ ಮಟ್ಟಿಗೆ ಕೇವಲ 5 ವರ್ಷದಲ್ಲಿ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಅಂದರೆ ಹೀಗಿರಬೇಕು ಎಂಬುದನ್ನು ಸೈದಾಮಿಪಾಳ್ಯ ರಮೇಶ್ ಅವರು ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ 16 ವರ್ಷಗಳಿಂದ ಡಾಂಬರೀಕರಣವನ್ನೇ ಕಾಣದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಗಳಿಗೆ ಡಾಂಬರೀಕರಣ ಹಾಗೂ ಹಲವು ಗ್ರಾಮಗಳ ರಸ್ತೆಗಳಿಗೆ ಸಿಲಿಕಾನ್ ರಸ್ತೆಗಳನ್ನಾಗಿ ಮಾಡಿಸಿದ ಕೀರ್ತಿ ಜೊತೆಗೆ ಇಂಥದ್ದೊಂದು ರಸ್ತೆ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಸೈದಾಮಿಪಾಳ್ಯ ರಮೇಶ್ ಅವರ ಕಾಲದಲ್ಲಿ ಆಗಿದ್ದು ಎನ್ನುವಷ್ಟರ ಮಟ್ಟಿಗೆ ಸಾರ್ವಜನಿಕರ ಗಮನ ಸೆಳೆಯೋದಂತೂ ಸತ್ಯ. 15 ಜನ ಅನುಮೋದನೆ ಮಾಡಿದ್ದಾರೆ ಸರ್ ಒಂದೇ ಬಾರಿ. ಪೌರ ಕಾರ್ಮಿಕರಾಗಿರ್ಬೋದು, ವಾಟರ್ ಮ್ಯಾನ್ ಆಗಿರ್ಬೋದು, ಸ್ವಚ್ಛತೆಗಾರರು 15 ಜನಕ್ಕೆ ಒಂದೇ ಬಾರಿ ಯಾರು ಸಾರ್ ಮಾಡ್ತಾರೆ? ಅಂಥ ಪುಣ್ಯಾತ್ಮ ಎಲ್ಲೂ ಸಿಗಲ್ಲ ಸರ್. ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಸರ್. ಹೇಳ್ಬೇಕಂದ್ರೆ ದೇವರವ್ರಿಗೆ ಆಯುಷು ಆರೋಗ್ಯ ಇನ್ನೂ ಉನ್ನತ ಮಟ್ಟಕ್ಕೆ ಅಧಿಕಾರ ಸಿಗಲಿ ಅಂತ ದೇವರ ಹತ್ರ ಕೇಳ್ಕೊತೀನಿ ಸರ್. ಜನಪ್ರತಿನಿಧಿಯೊಬ್ಬರು ತನ್ನ ಸ್ವಂತ ಜೇಬಿನಿಂದ ಹಣ ಖರ್ಚು ಮಾಡಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿರುವುದನ್ನ ಎಲ್ಲಿಯಾದರೂ ಕೇಳಿದ್ದೀರಾ? ಆದರೆ ರಮೇಶ್ ಅವರು ತನ್ನ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರ ಸಮಸ್ಯೆ ಅಂತ ಬಂದಾಗ ಸರ್ಕಾರದ ಅನುದಾನಗಳನ್ನು ಕಾಯದೆ ತಮ್ಮ ಸ್ವಂತ ಜೇಬಿನ ಹಣವನ್ನೇ ಖರ್ಚು ಮಾಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟಿದ್ದರಿಂದ ರಮೇಶ್ ಅವರು ಸಾರ್ವಜನಿಕರ ಪಾಲಿನ ಆಪತ್ ಬಾಂಧವನಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ನೀರು ಮತ್ತು ನೈರ್ಮಲ್ಯ ವಿಚಾರಕ್ಕೆ ಬಂದ್ರೆ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಾರದು ಎನ್ನುವ ದೃಷ್ಟಿಯಿಂದ ಖುದ್ದಾಗಿ ತಾವೇ ಗಮನ ಹರಿಸಿ ನೂತನ ಬೋರ್ವೆಲ್ಗಳನ್ನು ಅಗತ್ಯವಿರುವ ಗ್ರಾಮಗಳಿಗೆ ಹಾಕಿಸಿ ನೀರಿನ ಸಮಸ್ಯೆ ನೀಗಿಸಿದ್ದಾರೆ. ಜೊತೆಗೆ ದುರಸ್ತಿ ಹೊಂದಿದ ಬೋರ್ವೆಲ್ಗಳಿಗೆ ಕೂಡಲೇ ರಿಪೇರಿ ಮಾಡಿಸಿ ಯಾವುದೇ ಸಮಸ್ಯೆಗಳಾಗದಂತೆ ನೋಡಿಕೊಂಡಿದ್ದಾರೆ. ಇನ್ನು ರಮೇಶ್ ಅವರು ಅಭಿವೃದ್ಧಿ ಕಾರ್ಯದ ವಿಚಾರವಾಗಿ ಒಮ್ಮೆ ಮಾತು ಕೊಟ್ಟರೆ ಸಾಕು, ಆ ಕೆಲಸ ಮುಗೀತು ಅಂತಲೇ ಅರ್ಥ. ಇದಕ್ಕೆ ಉದಾಹರಣೆಯಾಗಿ ಪಂಚಾಯಿತಿ ವ್ಯಾಪ್ತಿಯ KNK ಲೇಔಟ್ನ ದೇವಾಲಯದ ನಿರ್ಮಾಣ ಹಾಗೂ ಕಾಂಕ್ರೀಟ್ ರಸ್ತೆ ಸೇರಿದಂತೆ ಇನ್ನಿತರ ಕೆಲಸ ಕಾರ್ಯಗಳನ್ನು ನುಡಿದಂತೆ ನಡೆದಿದ್ದು ಆ ಭಾಗದ ಸಾರ್ವಜನಿಕರಿಗೆ ರಿಯಲ್ ಹೀರೋ ಆಗಿದ್ದಾರೆ. ಸುಮಾರು 50 ವರ್ಷಗಳಿಂದ ಈ ಸ್ವತ್ತನ್ನೇ ಪಡೆಯದ SC/ST ಸಮುದಾಯಕ್ಕೆ ಸ್ವತಃ ತಾವೇ ಅವರ ಮನೆ ಬಾಗಿಲಿಗೆ ಹೋಗಿ ಉಚಿತ ಈ ಸ್ವತ್ತನ್ನ ಮಾಡಿಸಿಕೊಟ್ಟಿದ್ದಾರೆ. 70-80 ವರ್ಷದಿಂದ ಹಂಗೆ ಇದ್ದು ಬರೇ ಮನೆಗಳು ಕಟ್ಕೊಂಡು ಬಾಡಿಗೆ ಇಲ್ದಂಗೆ ಇವತ್ತು ಇವರ ದಯೆಯಿಂದ ಖಾತೆ ಎಲ್ಲ ಆಗಿ ಒಂದು ಅನುಕೂಲ ಕಾಣ್ತಾ ಇದ್ದೀವಿ. ಈಗ ಯಾವ ಹಳ್ಳಿಗರು ಸ್ವಲ್ಪ ಬಡವರು ಮನೆಗಳಿಗೆ ಇದೇ ಸಿಗ್ತಾ ಇರಲಿಲ್ಲ, ಆ ಖಾತೆಗಳೇ ಇರಲಿಲ್ಲ.
ಅಂಥದ್ದನ್ನೆಲ್ಲ ಹುಡುಕಿ ಇವಾಗ ಖಾತೆ ಮಾಡಿ ಅವ್ರನ್ನ ಪಿ ಡಿ ಅವ್ರನ್ನ ಕರ್ಕೊಂಬಂದು ಅವರೇ ನಿಲ್ಸ್ಕೊಂಡು ಇಂಥದ್ದು ಮಾಡ್ರಪ್ಪ ಇಂಥದ್ದು ಖಾತೆ ಮಾಡ್ಕೊಂಡು ಕೊಡ್ರಿ ಬಡವ್ರಿಗೆ ಅಂತ ಹೇಳಿ ಹಳ್ಳಿಗೂ ಹೋಗಿ ಮಾಡ್ತಾ ಇದ್ದಾರೆ ಸರ್. ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಶಾಲಾ ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಂಪ್ಯೂಟರ್ ಹಾಗೂ ಕ್ರೀಡಾ ಸಾಮಗ್ರಿಗಳಿಂದ ಹಿಡಿದು ಪೆನ್ನು ಪುಸ್ತಕದವರೆಗೆ ಅಗತ್ಯ ವಸ್ತುಗಳನ್ನು ನೀಡಿ ವಿದ್ಯಾರ್ಥಿಗಳ ಪಾಲಿನ ವಿದ್ಯಾರ್ಥಿ ಮಿತ್ರನಾಗಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ 16 ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಸ್ವತಃ ತಾವೇ ಮುಂದೆ ನಿಂತು ಆರ್ಥಿಕ ಸಹಾಯ ಮಾಡಿದ್ದಾರೆ. ಇನ್ನು ಕ್ರೀಡೆಗಳಿಗೆ ಉತ್ತೇಜಿಸುವ ದೃಷ್ಟಿಯಿಂದ ಪಂಚಾಯಿತಿ ವ್ಯಾಪ್ತಿಯಷ್ಟೇ ಅಲ್ಲದೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್ ಸೇರಿದಂತೆ ಇನ್ನಿತರ ಕ್ರೀಡೆಗಳ ಕ್ರೀಡಾಪಟುಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೈರ್ಮಲ್ಯ ಕಾಪಾಡುವ ದೃಷ್ಟಿಯಿಂದ ಕಸ ವಿಲೇವಾರಿ ಘಟಕ ನಿರ್ಮಿಸಿ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮಗಳಿಗೂ ಆಟೋಗಳ ಮೂಲಕ ಕಸ ಸಂಗ್ರಹಿಸಿ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಕಸ ವಿಲೆ ಮಾಡಿಸಿ ಒಣ ಕಸ, ಹಸಿ ಕಸ ವಿಂಗಡಿಸುವ ಮೂಲಕ ಕಸದಿಂದ ಬಂದ ಆದಾಯವನ್ನು ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿಗೆ ಬಳಕೆ ಆಗುವಂತೆ ಮಾಡಿ ಕಸದಿಂದ ರಸ ಎಂಬ ಗಾದೆಗೆ ಮುನ್ನುಡಿ ಬರೆದಿದ್ದಾರೆ. ಇವರು ಅಧ್ಯಕ್ಷರಾದ ಮೇಲಂತೂ ಗ್ರಾಮ ಪಂಚಾಯಿತಿಗೆ ಸತತ 2 ಬಾರಿ ಗಾಂಧಿ ಪುರಸ್ಕಾರ ದೊರೆತಿದ್ದು ಹೆಮ್ಮೆಯ ವಿಷಯವೆಂದರೆ ತಪ್ಪಾಗಲಾರದು. ಅಧಿಕಾರದಲ್ಲಿ ಇದ್ದಷ್ಟು ದಿನ ಜನರ ಮನಸ್ಸಲ್ಲಿ ಉಳಿಯಬೇಕು ಎನ್ನುವ ದೃಷ್ಟಿಯಿಂದ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡಿ ವಿದ್ಯುತ್, ಚರಂಡಿ, ರಸ್ತೆ, ನೀರು, ನೈರ್ಮಲ್ಯ ಸೇರಿದಂತೆ ಪ್ರತಿ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸುವ ಮೂಲಕ ಇನ್ನಿತರ ಯಾವುದೇ ಸಮಸ್ಯೆಗಳು ಎದುರಾಗದಂತೆ ನೋಡಿಕೊಂಡಿದ್ದರಿಂದ ಸಾರ್ವಜನಿಕರ ಮನಸ್ಸಲ್ಲಿ ಈಗಲೂ ಅಚ್ಚಳಿಯದೆ ಉಳಿದಿದ್ದಾರೆ. ಅವರು ಇದ್ದುವರೆಗೂ ಹೇಳ್ಬೇಕಂದ್ರೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರ್ತಕ್ಕಂಥ ಕೆಲಸನ ಯಾವುದು ಮಾಡಿಲ್ಲ ಸರ್. ಅಷ್ಟು ನಿಯತ್ತಾಗಿ ಕೆಲಸ ಮಾಡಿದ್ದಾರೆ. ಧರ್ಮಾತ್ಮರು ಸರ್ ಹೇಳ್ಬೇಕಂದ್ರೆ ಎಷ್ಟೋ ಹೊಗಳ್ಬೇಕಾಗಿಲ್ಲ. ಆದರೆ ಹೇಳ್ಕೊಳಕ್ಕೆ ನಮಗೇನೇನೆ ನಮ್ಮ ಹೆಮ್ಮೆಗೆ ನಮಗೆ ಒಂಥರ ದುಃಖ ಬರುತ್ತೆ. ಅವ್ರಿಗೆ ಹೇಳ್ಬೇಕಾದ್ರೆ ಖುಷಿಗೆ ತಡ್ಕೊಳಕ್ಕಾಗದಿರೋಷ್ಟು ದುಃಖ ಬರುತ್ತೆ. ಅಷ್ಟು ಸಂತೋಷವಾಗಿ ಅವ್ರು ನೋಡ್ತಿದ್ರೆ ನಮಗೆ ದೇವರಿಗೆ ಕೈ ಮುಗಿತೀವೋ ಇಲ್ವೋ, ಅವ್ರು ನೋಡ್ತಿದ್ರೆ ಕೈ ಮುಗಿಬೇಕು ಅನಿಸುತ್ತೆ ಸರ್. ಅಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರ ದೇವರು ಚೆನ್ನಾಗಿ ಮಾಡಲಿ ಅಂತ ಹೇಳಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೆದು ಒಂದು ದೊಡ್ಡ ಅಧಿಕಾರಿ ಆಗಲಿ ಅನ್ನೋದೇ ನಮ್ಮ ಆಸೆ ಸರ್. ಇನ್ನು ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಯಾವತ್ತೂ ಮರೆಯದ ಕಾರ್ಯ ಅಂದರೆ ಬಿ ರಮೇಶ್ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನೂತನ ಪಂಚಾಯಿತಿ ಕಟ್ಟಡವನ್ನು ಸದಸ್ಯರುಗಳ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರ ಬೆಂಬಲದಿಂದ ನಿರ್ಮಿಸಿ ಸರ್ಕಾರದ ವಿವಿಧ ಇಲಾಖೆಗಳಿಂದ ದೊರೆಯುವ ಸೌಲಭ್ಯಗಳನ್ನು ಒಂದೇ ಸೂರಿನಡಿ ದೊರೆಯುವಂತೆ ಮಾಡಿ ಈ ಹಿಂದೆ ಅಭಿವೃದ್ಧಿ ಕಾಣದೆ 16 ವರ್ಷಗಳಿಂದ ಹಿಂದುಳಿದಿದ್ದ ಪಂಚಾಯಿತಿಯನ್ನು ಸುಮಾರು 20 ವರ್ಷ ಮುಂದುವರೆದ ಪಂಚಾಯಿತಿಯನ್ನಾಗಿ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪಂಚಾಯಿತಿಗೆ ಹೋದ್ರೆ ಒಂದು ತಾಲೂಕು ಆಫೀಸ್ಗೆ ಹೋದಂಗಾಗುತ್ತೆ. ಯಾಕೆ ಅಂದ್ರೆ ಎಲ್ಲ ಪ್ರತಿಯೊಂದು ಸೌಲಭ್ಯಗಳನ್ನು ಒಂದೇ ಕಡೆ ಒಂದೇ ಸೂರಿನಡಿ ಐತೆ. ಪಂಚಾಯಿತಿ ಅಭಿವೃದ್ಧಿ ಮಾಡಿದ್ದಾರೆ, ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆಮೇಲೆ ಯಾವುದೇ ಊರಿಗೆ ಹೋದ್ರೂ ಬಡವ್ರನ್ನ ಅವ್ರನ್ನ ಸ್ಪಂದಿಸ್ತಾರೆ, ಕೈಲಾಗಿ ಸಹಾಯ ಮಾಡ್ತಾರೆ. ಈ ಥರ ಅಧ್ಯಕ್ಷರು ನಮಗೆ ಸಿಗದೆ ಅಪರೂಪ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಪ್ರತಿಮೆಯನ್ನ ನಿರ್ಮಿಸಿ ವಿವಿಧ ಮಠಾಧೀಶರ ಹಾಗೂ ಶಾಸಕ SR ವಿಶ್ವನಾಥ್ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳನ್ನು ಆಹ್ವಾನಿಸಿ ನಾಡಪ್ರಭು ಕೆಂಪೇಗೌಡ ಪ್ರತಿಮೆಯನ್ನ ಉದ್ಘಾಟಿಸುವ ಮೂಲಕ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 2ನೇ ಕೆಂಪೇಗೌಡ ಎಂಬ ಬಿರುದು ಪಡೆಯುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಪಂಚಾಯಿತಿ ವ್ಯಾಪ್ತಿಯಿಂದ ಸಂಗ್ರಹಣೆಯಾಗುವ ಹಣವನ್ನು ವೈಯಕ್ತಿಕವಾಗಿ ಯಾವುದೇ ನಯಾ ಪೈಸೆಯನ್ನು ದುರ್ಬಳಕೆ ಮಾಡಿಕೊಳ್ಳದೆ ಸಮರ್ಪಕವಾಗಿ ಬಳಕೆ ಮಾಡಿದ್ರೆ ಒಂದು ಮಾದರಿ ಪಂಚಾಯಿತಿಯನ್ನು ಹೇಗೆಲ್ಲ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತಹ ಕೀರ್ತಿ ಬಿ ರಮೇಶ್ ಅವರಿಗೆ ಸಲ್ಲುತ್ತದೆ. ಪ್ರತಿ ಪಂಚಾಯತಿಯಲ್ಲಿ ವಿಕಲಚೇತನರಿಗೆ 5% ಅನುದಾನ ಇರುತ್ತೆ. ವಿಕಲಚೇತನರು ಒಬ್ಬರು ಎಲ್ಲೂ ಇರಬಾರ್ದು. ಅವ್ರನ್ನ ಎಲ್ಲರನ್ನು ಗುರುತಿಸಿ ಅವ್ರಿಗೆ ಏನ್ ಸಿಗ್ಬೇಕು ಅವ್ರಿಗೆ 5% ಅಲ್ಲಿ ಅಂಗವಿಕಲರಲ್ಲಿ ಮಕ್ಕಳು ಓದ್ತಾ ಇರ್ತಾರೆ, ಅವ್ರಿಗೆ ಸ್ಕೂಲ್ ಬುಕ್ಸು, ಸ್ಕೂಲ್ ಬ್ಯಾಗು, ಅವ್ರಿಗೆ 5% ಅನುದಾನದಲ್ಲಿ ಚೆಕ್ ಕೊಡ್ತಾರೆ ವಿದ್ಯಾಭ್ಯಾಸಕ್ಕಾಗಿ. ಅವ್ರು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂದ್ರೆ ಅದು ಹಾಸ್ಪಿಟ್ಲ್ ಖರ್ಚು ಕೊಡ್ತಾ ಇದ್ದಾರೆ. ಅವ್ರಿಗೆ ಇದು ಗೌರ್ಮೆಂಟ್ ಇಂದ ಬರೋ ಗಾಡಿಯನ್ನ ಕೊಡಿಸ್ತಾರೆ. ಆಮೇಲೆ ಇವಾಗ ನೋಡಿ ನರಸೀಪುರ ಗ್ರಾಮದಲ್ಲಿ ವಿಕಲಚೇತನರಿಗೆ 5 ಕುಟುಂಬದವರಿಗೆ ಒಂದು ಮನೆ ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದಾರೆ. ಅವ್ರು ಬಂದ ಮೇಲೆ 5% ಅನುದಾನ ಬಳಕೆ ಆಗ್ತಾ ಇದೆ. ನನಗೂ ಪಂಚಾಯತಿಲಿ ಒಂದು ಕ್ಯಾಬಿನ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ 5% ಅಲ್ಲಿ
ನಂಗೆ ತಿಂಗಳ ಅಮೌಂಟ್ ಕೊಡ್ತಾರೆ. ಆಮೇಲೆ ಅವ್ರು ಬಂದ ಮೇಲೆ ಪಂಚಾಯತಿ ಎಲ್ಲ ತುಂಬ ಅಭಿವೃದ್ಧಿಯಾಗಿದೆ. ನಮ್ಮ ಪಂಚಾಯತಿಲಿ 5 ಜನ ಸ್ವಯಂ ಉದ್ಯೋಗ ಮಾಡ್ತಾವ್ರೆ. ಆದಾಗ ಮೊದಲು ಯಾರೂ ಮಾಡ್ತಿರ್ಲಿಲ್ಲ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವರು ವ್ಯಾಪಾರ ಮಾಡ್ಕೋಬೇಕು, ಅವ್ರ ಪಂಚಾಯತಿಯಿಂದ ಏನು ಅನುಕೂಲ ಬೇಕೋ ಅದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮಾಡ್ತಾ ಇದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ 100 ಗರ್ಭಿಣಿ ಮಹಿಳೆಯರಿಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಸುಮಾರು 5 ವರ್ಷಗಳಿಂದ ಸೀಮಂತ ಕಾರ್ಯವನ್ನು ಮಾಡಿ ಮಹಿಳೆಯರು ಪುರುಷರೆನ್ನತೆ ಸರ್ವರು ಸಮಾನರು ಎಂಬುದನ್ನು ತೋರಿಸಿಕೊಡುವುದರ ಮೂಲಕ ಪ್ರತಿಯೊಬ್ಬರು ಇತ್ತ ಕಡೆ ತಿರುಗಿ ನೋಡುವಂತೆ ಮಾಡಿದ ಕೀರ್ತಿಯು ಅಧ್ಯಕ್ಷರಾದ ರಮೇಶ್ ಅವರಿಗೆ ಸಲ್ಲುತ್ತದೆ. ಅಣ್ಣ ಇದ್ದರೆ ಆನೆ ಬಲವಂತೆ ತಂಗಿಗೆ. ಸರ್ಕಾರಿ ಶಾಲಾ ಮಕ್ಕಳ ಕುಂದುಕೊರತೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಮಕ್ಕಳ ಗ್ರಾಮಸಭೆ, ಮಹಿಳೆಯರ ಕುಂದುಕೊರತೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಮಹಿಳೆಯರ ಗ್ರಾಮಸಭೆ, ವಿಕಲಚೇತನರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಿಂದ ದೊರೆಯುವ ಅನುಕೂಲಗಳ ಜೊತೆಗೆ ಪಂಚಾಯಿತಿ ವತಿಯಿಂದ ದೊರೆಯುವಂತಹ ಅನುಕೂಲಗಳನ್ನು ಒದಗಿಸಿಕೊಟ್ಟಂತಹ ಕೀರ್ತಿಯು ಬಿ ರಮೇಶ್ ಅವರಿಗೆ ಸಲ್ಲುತ್ತದೆ. ಪಂಚಾಯಿತಿಗೊಂದು ಚಿತಾಗಾರ ಮಾಡಬೇಕು, ಭವಿಷ್ಯದಲ್ಲಿ ಅದರಿಂದ ಪಂಚಾಯಿತಿ ವ್ಯಾಪ್ತಿಯ 100 ಸಾರ್ವಜನಿಕರಿಗೆ ಅನುಕೂಲವಾಗಬೇಕು ಎಂಬ ದೂರದೃಷ್ಟಿ ಇಟ್ಟು ಯಲಹಂಕ ಶಾಸಕ SR ವಿಶ್ವನಾಥ್ರ ಮೂಲಕ ಚಾಲನೆ ನೀಡಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಸಿರೇ ಉಸಿರು ಎಂಬ ನಿಟ್ಟಿನಲ್ಲಿ ಒಂದಿಷ್ಟು ಅರಣ್ಯ ನಿರ್ಮಾಣ ಮಾಡಬೇಕು ಎಂಬ ದೃಷ್ಟಿಯಿಂದ ಸಾವಿರಾರು ಸಸಿಗಳನ್ನು ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗ ನೆಟ್ಟಿದ್ದಾರೆ. ಇನ್ನು ಇವರು ಅಧ್ಯಕ್ಷರಾದ 5 ವರ್ಷಗಳಲ್ಲೇ ಪ್ರತಿಯೊಂದು ರಂಗದಲ್ಲೂ ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥತೆಯಿಂದ ಮತ್ತೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ ಹಿನ್ನೆಲೆ ಹಲವಾರು ಸಂಘ ಸಂಸ್ಥೆಗಳಿಂದ 10 ಪ್ರಶಸ್ತಿಗಳನ್ನು ಪಡೆದ ಕೀರ್ತಿ ಬಿ ರಮೇಶ್ ಅವರಿಗೆ ಸಲ್ಲುತ್ತದೆ. ಅಧಿಕಾರಕ್ಕೆ ಬರೋರೆಲ್ಲ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅಭಿವೃದ್ಧಿ ಮಾಡೋರೆಲ್ಲ ಕೆಲವೇ ಮಂದಿ ಆದ್ರು ಅವರು ಜನರ ಮನಸ್ಸಿಂದ ಯಾವತ್ತೂ ದೂರ ಆಗಲ್ಲ. ಡಾಕ್ಟರ್ ಬಿ ರಮೇಶ್ ಅವರು ಅಧಿಕಾರ ಮಾಡಿದ 5 ವರ್ಷದಲ್ಲಿ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಮಾಡಿದ ಅಭಿವೃದ್ಧಿ ಪಂಚಾಯಿತಿ ವ್ಯಾಪ್ತಿಯ ಜನ ಯಾವತ್ತೂ ಮರೆಯೋಕ್ಕಾಗಲ್ಲ. ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ರು. ಅಭಿವೃದ್ಧಿಯಲ್ಲಿ 10 ವರ್ಷ ಹಿಂದೆ ಇದ್ದ ಉಸ್ಕೂರು ಗ್ರಾಮ ಪಂಚಾಯಿತಿಯನ್ನು ಕೇವಲ 5 ವರ್ಷದಲ್ಲಿ ಸುಮಾರು 20 ವರ್ಷ ಮುಂದೆ ತಂದ ಹೆಗ್ಗಳಿಕೆ ಡಾಕ್ಟರ್ ಬಿ ರಮೇಶ್ ಅವರಿಗೆ ಸಲ್ಲುತ್ತದೆ. ಇಂಥ ಒಬ್ಬ ನಿಷ್ಕಲ್ಮಶ ಅಭಿವೃದ್ಧಿಯ ಹರಿಕಾರ, ಬಡವರ ಬಂಧು, ವಿದ್ಯಾರ್ಥಿಗಳ ಮಿತ್ರ, ಸಾರ್ವಜನಿಕರ ಪಾಲಿನ ಆಶಾ ಕಿರಣವಾಗಿರುವಂಥ ಡಾಕ್ಟರ್ ಬಿ ರಮೇಶ್ ಅವರ ಬಗ್ಗೆ ಒಂದೆಡೆ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು, ಮತ್ತೊಮ್ಮೆ ಇವರನ್ನ ಅಧ್ಯಕ್ಷರನ್ನಾಗಿ ಕಾಣುವ ಕನಸು ಕಂಡ್ರೆ ಕ್ಷೇತ್ರದ ಜನತೆ, ಅವಕಾಶ ಸಿಕ್ಕಿದ್ರೆ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನಾಗಿ ಮಾಡುವ, ಸಾಧ್ಯವಾಗದೇ ಇದ್ರೆ MLC ಮಾಡುವ ಅಥವಾ ಕ್ಷೇತ್ರಕ್ಕೆ ಶಾಸಕರನ್ನಾಗಿ ಆಯ್ಕೆ ಮಾಡುವ ನಿರೀಕ್ಷೆಯಲ್ಲಿರುವುದಂತೂ ಸತ್ಯ. ಅವ್ರ ಮುಂದೆ ನಾವು ಜಿಲ್ಲಾ ಪಂಚಾಯತ್ MLA ವರೆಗೂ ನಾವು ನೋಡ್ಬೇಕು ಅಂತ ಕಾಣ್ತಾ ಇದೀವಿ ಕನಸು. ಅಂತ ಅಧ್ಯಕ್ಷರು ನಮಗೆ ಯಾವಾಗೂ ಸಿಗಲ್ಲ.